ಕಾರ್ಮಿಕ ವಿರೋಧಿ 4 ಸಮಿತಿಗಳು ರದ್ದಾಗಲೇಬೇಕು. ಕಾರ್ಮಿಕ ವಿರೋಧಿ ಸಮಿತಿಗಳು ರದ್ದಾಗಲೇಬೇಕು. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಮನೆ ನಿವೇಶನ ಕೊಡಲೇಬೇಕು. ಎಲ್ಲ ಕೂಲಿಕಾರರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಆಗಲೇಬೇಕು. ಗೌರಿಬಿದನೂರಿನಲ್ಲಿ ಸಿಐಟಿಯು-ಸಿ ಬೃಹತ್ ಪ್ರತಿಭಟನೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಕಾರ್ಮಿಕರು. ಸಿದ್ದಗಂಗಪ್ಪ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗರ್ಜಿಸಿದ ಕೆಂಪುಪಡೆ. ಸುಕನ್ಯಾ, ಸುನಂದಮ್ಮ, ಹೇಮಾ ಹಾಗೂ ಲಕ್ಷ್ಮಿ ಸೇರಿದಂತೆ ನೂರಾರು ಕಾರ್ಯಕರ್ತರ ಉಪಸ್ಥಿತಿ. ನಮಸ್ಕಾರ, ಇದು ಆರ್ಆರ್ಎಸ್ ನ್ಯೂಸ್. ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳಿಗಾಗಿ ಇಂದು ಗೌರಿಬಿದನೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪನವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಬಡವರ ಮತ್ತು ಕಾರ್ಮಿಕರ ಪರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಇಂದು ಸಿಐಟಿಯು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಹೋರಾಟದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಪ್ರಮುಖ ಮುಖಂಡರಾದ ಸುಕನ್ಯಾ, ಸುನಂದಮ್ಮ, ಹೇಮಾ ಹಾಗೂ ಲಕ್ಷ್ಮಿ ಸೇರಿದಂತೆ ನೂರಾರು ಮಹಿಳಾ ಕಾರ್ಯಕರ್ತರು ಮತ್ತು ಕಾರ್ಮಿಕರು ಭಾಗವಹಿಸಿದ್ದರು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು ಹೀಗಿವೆ: ಮನರೇಗಾ ವರ್ಷಕ್ಕೆ 200 ದಿನ ಕೆಲಸ ಮತ್ತು 700 ರೂಪಾಯಿ ದಿನಗೂಲಿ ನೀಡಬೇಕು. ಕಾಯ್ದೆ ರದ್ದತಿ, ಬಡವರಿಗೆ ಮಾರಕವಾಗಿರುವ ವಿಬಿಜಿರಾಮ್ಜಿ ಕಾಯ್ದೆಯನ್ನು ಕೂಡಲೇ ರದ್ದುಗೊಳಿಸಬೇಕು. ವಸತಿ ಹಕ್ಕು, ಎಲ್ಲ ಬಡವರಿಗೆ ನಿವೇಶನ ಮತ್ತು ಹಕ್ಕುಪತ್ರ ಸಹಿತ ಮನೆಗಳನ್ನು ಒದಗಿಸಬೇಕು. ಬಗರ್ ಹುಕುಂ ಅರ್ಜಿ 53-57 ಸಲ್ಲಿಸಿರುವ ರೈತರಿಗೆ ತಕ್ಷಣವೇ ಹಕ್ಕುಪತ್ರ ವಿತರಿಸಬೇಕು. ಕನಿಷ್ಠ ವೇತನ, ಅಸಂಘಟಿತ ಕಾರ್ಮಿಕರಿಗೆ 36,000 ರೂಪಾಯಿ ವೇತನ ನಿಗದಿಪಡಿಸಿ ಉದ್ಯೋಗ ಖಾಯಂಗೊಳಿಸಬೇಕು. ಸೌಲಭ್ಯ, ಮಸಣ ಕಾರ್ಮಿಕರಿಗೆ ಮಾಸಾಶನ ಹಾಗೂ ಅಂಗನವಾಡಿ, ಗ್ರಾಪಂ ನೌಕರರಿಗೆ ಬಿಪಿಎಲ್ ಕಾರ್ಡ್ ನೀಡಬೇಕು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪನವರು, ಸರ್ಕಾರವು ಜಾರಿಗೆ ತರುತ್ತಿರುವ ಕಾರ್ಮಿಕ ವಿರೋಧಿ ನೀತಿಗಳಿಂದ ಬಡವರು ಬೀದಿಗೆ ಬೀಳುತ್ತಿದ್ದಾರೆ. ಮನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು ಮತ್ತು ಕಾರ್ಮಿಕರ ವೇತನ ಹೆಚ್ಚಿಸಬೇಕು ಎಂದು ಗುಡುಗಿದರು. ಇದೇ ವೇಳೆ ಸುಕನ್ಯಾ, ಸುನಂದಮ್ಮ, ಹೇಮಾ ಮತ್ತು ಲಕ್ಷ್ಮಿ ಅವರು ಪ್ರತಿಭಟನೆಯ ಮುಂಚೂಣಿಯಲ್ಲಿದ್ದು ಸಾಥ್ ನೀಡಿದರು. ನಂತರ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಒಟ್ಟಿನಲ್ಲಿ ಗೌರಿಬಿದನೂರಿನಲ್ಲಿ ಕಾರ್ಮಿಕರ ಈ ಹೋರಾಟ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಬೇಡಿಕೆಗಳು ಈಡೇರುತ್ತವೆಯೇ ಎಂದು ಕಾದು ನೋಡಬೇಕಿದೆ. ಇಡೀ ಗೌರಿಬಿದನೂರು ತಾಲೂಕಿನಾದ್ಯಂತ 15 ಜಾಗಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಈ ಒಂದು ನಮ್ಮ ಬೇಡಿಕೆಗಳ ಬಗ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬೇಡಿಕೆಗಳಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದನ್ನು ಬಡವರಿಗೆ ಮರಣ ಶಾಸನ ಬರೆದಿರ್ತಕ್ಕಂಥ ವಿ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಿ ಮಾಮೂಲಿ ಇರ್ತಕ್ಕಂಥ ನರೇಗಾ 200 ದಿನಗಳ ಕೆಲಸ ಕೊಡಬೇಕು, 700 ರೂಪಾಯಿ ಕೂಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡು. ಅದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ನಿವೇಶನ ಮತ್ತು ಮನೆ ಕಲ್ಪಿಸಲು ಆಗ್ರಹಿಸಿ ಬೊಗುರುಕುಂ ರೈತರ ಹಕ್ಕುಪತ್ರಕ್ಕಾಗಿ ಅರ್ಜಿ ನಮೂನೆ 53-57 ಹಾಕಿರುವ ಎಲ್ಲ ಹಕ್ಕುಪತ್ರಗಳಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತೇಳಿ, ಕಾರ್ಮಿಕ ವಿರೋಧಿ 4 ಸಮಿತಿಗಳನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತಕ್ಕಂಥದ್ದು, ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಮತ್ತು ಕಾಯಂ ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯಿಸಿ, ಅದೇ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ನೌಕರರಿಗೆ ಬಿಪಿಎಲ್ ಕಾರ್ಡನ್ನು ಇವತ್ತು ತೆಗೆದಿದ್ದಾರೆ ಆಲ್ರೆಡಿ ನಮ್ಮ ಪಂಚಾಯತ್ ನೌಕರರಿಗೆ. ಅದೇ ರೀತಿಯಲ್ಲಿ ಈಗ ಅಂಗನವಾಡಿಯವ್ರಿಗೆ ಕೂಡ ತೆಗಿತಕ್ಕಂಥದಕ್ಕೆ ಎಲ್ಲ ಏರ್ಪಾಟು ಸರ್ಕಾರದಲ್ಲಿ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ ಮಾನದಂಡ ಇರ್ತಕ್ಕಂಥದ್ದು 1,20,000 ರೂಪಾಯಿ ಇರಬೇಕು ಅಂತೇಳಿ, ಅಂಗನವಾಡಿ ವರ್ಕರ್ಸ್ಗೆ ಈಗ 12,000 ರೂಪಾಯಿ ಬರ್ತಾ ಇದೆ. ಅಂದ್ರೆ ನಾವು ಮೀರ್ತೀವಿ, ಹಂಗಾಗಿ ಅದನ್ನು ತೆಗಿಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಜ್ಞಾನ ಬೇಕಾಗಿದೆ. ಈಗ 12,000 ರೂಪಾಯಿ ಇನ್ಕಮ್ ಇರ್ತಕ್ಕಂಥವ್ನು ಬಡ ಶ್ರೀಮಂತರಲ್ಲ. ಆ 12,000 ರೂಪಾಯಿ ಇನ್ಕಮ್ ಇರ್ತಕ್ಕಂಥದ್ದು ಜೀವನನೇ ಮಾಡ್ಲಿಕ್ಕಾಗಲ್ಲ. ಅಂಥವ್ರ BPL ಕಾರ್ಡ್ ರದ್ದು ಮಾಡ್ತಕ್ಕಂಥದ್ದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಪಂಚಾಯತ್ ನೌಕರರು
ಮತ್ತೆ ಅದೇ ರೀತಿಯಲ್ಲಿ ಅಂಗನವಾಡಿ ನೌಕರರ BPL ಕಾರ್ಡನ್ನು ಯಾವುದೇ ಕಾರಣಕ್ಕೆ ರದ್ದು ಮಾಡಬಾರ್ದು, ಮಾಡಿರ್ತಕ್ಕಂಥದ್ದನ್ನು ಕೂಡಲೇ BPL ಕಾರ್ಡ್ ಕೊಡಬೇಕು ಅಂತ ಒತ್ತಾಯಿಸಿ ನಾವು ಈ ಮೂಲಕವಾಗಿ ತಾಲೂಕ್ ಪಂಚಾಯಿತಿಯ CEO ಅವರು ಬೇರೆ ಕಾರ್ಯಕ್ರಮ ಇದ್ದಾರೆ, ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಅವ್ರ ಮುಖಾಂತರವಾಗಿ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡನ್ನು ಕೊಡ್ತಾ ಇದ್ದೀವಿ.